ಎಷ್ಟು ಮಂದಿ ಮನೆ ಕೊಲೆ ಆಗ್ಯಾವಲ್ರಿ ನಮ್ಮ ಹಿಂದೂ ಕಾರ್ಯಕರ್ತರು ಹೋದ್ರೆ ಎಲ್ಲ ಬಡವರೇ, ಯಾರು ಶ್ರೀಮಂತರಿಲ್ಲ. ನಮ್ಮೆಲ್ಲ ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟಿದ್ದೀರಿ. ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಸರ್, ನಿಮ್ಮ ಜೊತೆಗೆ ಕೇವಲ ಆ ಕಡೆ ಮಾತ್ರ ಅಲ್ಲ, ನಾವೆಲ್ಲ ನಿಮ್ಮ ಜೊತೆ ಖಂಡಿತವಾಗ್ಲೂ ಸದಾಕಾಲ ಇರ್ತೀವಿ. ನಾನು ಇವತ್ತು ಬಂದ್ರೂ ಪಾಪ ಅವರು ಕುಟುಂಬದ ಪರಿಸ್ಥಿತಿ ನೋಡಿ ನಾನು ಇವತ್ತು ಅವರಿಗೆ ನಾಳೆ ಒಂದು 5 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕ ಕೊಡ್ತೇನೆ ಅಂತ ಹೇಳಿ. ನೀವು ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ, ನೀವು ಅಧಿಕಾರ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಅವಾಗ ನೀವೆಲ್ಲ ಯಾರ್ಯಾರಿಗೂ ಗುತ್ತಿಗೆ ಕೊಟ್ರಿ, ಶಿವಮೊಗ್ಗದಲ್ಲಿ ಯಾರಿಗೂ ಗುತ್ತಿಗೆ ಕೊಟ್ರಿ, ದಕ್ಷಿಣ ಕನ್ನಡದಲ್ಲಿ ಯಾರು ಹೀಗೆ ಮುಸ್ಲಿಮ್ರೇ ನಿಮ್ಮ ಗುತ್ತಿಗೆದಾರರ. ಶಿವಮೊಗ್ಗದ ಏರ್ಪೋರ್ಟ್ ಯಾರಿಗೆ ಕೊಟ್ಟಿದ್ದು? ಮುಸ್ಲಿಂ ಒಬ್ಬ ಕಾಂಟ್ರಾಕ್ಟ್ರಿಗೆ. ಹಾಂ, ಅಲ್ಲಿ ಕಾರ್ಯಕರ್ತರು ಹೇಳ್ತಾರೆ ನಾವು ಹೋದಾಗ ಎಲ್ಲ ಮುಸ್ಲಿಂ ಕಾಂಟ್ರಾಕ್ಟರ್ ಎಲ್ಲ ಆರ್ಥಿಕವಾಗಿ ಅವ್ರನ್ನ ಶ್ರೀಮಂತ ಮಾಡಿದ್ದೀರಿ. ಕರಾವಳಿ ಮತ್ತು ಶಿವಮೊಗ್ಗದಲ್ಲಿ ನೀವು ಕಾಂಟ್ರಾಕ್ಟರ್ಗಳ ಲಿಸ್ಟ್ ತೆಗೀರಿ, ನಮ್ಮ BJP ಅವರೇ ಇದರಲ್ಲಿ ಎಷ್ಟು ಮಂದಿಗೆ ಮುಸ್ಲಿಂ ಕಾಂಟ್ರಾಕ್ಟರ್ ಅದಾರೆ, ನಮ್ಮ ಹಿಂದೂಗಳು ಎಷ್ಟು ಅದಾರೆ, ಇದನ್ನು ಕೇಳ್ಕೊಂಡು ಉಚ್ಚಾಟನೆ ಮಾಡ್ತಾರೆ. ಅಂದರೆ ನೀವು ಬರೀ ಬಾಯಿಲೆ ಕಠಿಣ ಕ್ರಮ ಅಂದ್ರೆ ಆಗೋದಿಲ್ಲ, ಆ್ಯಕ್ಷನ್ದಾಗ. ಈಗ ಯಾಕೆ ಉತ್ತರ ಪ್ರದೇಶದಲ್ಲಿ ಇದು ಇಲ್ಲ, ಇಲ್ಲೇ ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ, ಅಸ್ಸಾಂದಲ್ಲಿ ಯಾಕಿಲ್ಲ, ಕರ್ನಾಟಕದಲ್ಲೇ ಯಾಕೆ ಈ ರೀತಿ ಆಗ್ತಾಯಿದೆ? ಅಂದರೆ ಕೇವಲ ನಮ್ಮ ಹಿಂದೂ ಕಾರ್ಯಕರ್ತನ ಚುನಾವಣೆಗೆ ಬಳಸುವಂಥ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗೆ ಬರ್ಬೇಕು ಸಂಘಟನೆ. ಕಾರ್ಯಕರ್ತರು ಪಾಪ ಅವ್ರ ಮನೆ, ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿದೆ, ಎಲ್ಲ ಆರ್ಥಿಕವಾಗಿ ಕೆಟ್ಟ ಪರಿಸ್ಥಿತಿ ಇಲ್ಲುವಂಥ ಕಾರ್ಯಕರ್ತನ ರಕ್ಷಣೆ ನೀವು ಬರ್ತೀರಿ. ಈಗ ಒಂದೇನೋ ಹೇಳ್ತೀರಿ, ಅಟ್ ಕೊಡ್ತೀವಿ ಇಟ್ಟು ಕೊಡಿ, ಅದು ಕೊಟ್ಟರೆ ಏನು ಜೀವ ಕೊಡ್ಲಿಕ್ಕೆ ಆಗ್ತದೆ? Side. ಶನಿವಾರ ಮಾಡೋದಂತೆ ಬರುವಾಗ ಬೇಕಾದ್ರೆ ಬಲೆ ಇಲ್ಲ ಬಲೆ ಇಲ್ಲ ಬಲೆ ಬಲೆ ಶೋಭಕ್ಕ ಮನೆಗೆ ನಮ್ಮ ಇಲ್ಲೇ ಮೇಲ್ಗಡೆ ಮನೆ ಮನೆ ಆದ್ರೆ ತುಂಬ ಇಲ್ಲ. ಸ್ವಲ್ಪ ಇದರಲ್ಲಿ ಹಿಂದೂ ಜಾಗ ಅದಕ್ಕೆ ಓಡಾಡ್ಕೊಂಡಿದ್ದಾರೆ ಸ್ವಲ್ಪ. ಆಮೇಲೆ ಅವನು ಹೇಳ್ತಿದ್ದ, ಯಾಕೆ ಎದ್ದಿರಬೇಕು, ನಾವು ಹುಲಿ ಅವರು ಯಾಕೆ ಎದ್ದಿರಬೇಕು, ಎಲ್ಲವೂ ಕೇಳಿದ್ರೆ ಯಾಕೆ ಎದ್ದಿರಬೇಕು ಅಂತ ನನಗೆ ಹೇಳ್ತಿದ್ದ. ಅವನು ನಾವು ಕಷ್ಟಪಲ್ಲಿ ಮೊದಲು ಒಂದು ಸ್ವಲ್ಪ ಮಟ್ರ ಕೆಲಸ ಆದಾಗ ನಾವು ಬಾಡಿಗೆ ಮನೆ ಇದ್ದೇವೆ. ಹಾಗಾಗಿ ಸ್ವಲ್ಪ ಮುಸ್ಲಿಂ ಜಾಸ್ತಿ ಆಗಿದೆ. ಆಮೇಲೆ ನಾನು ಇಲ್ಲಿ ತಿರ್ಗಾ ರಿಲೀಸ್ ಆದಮೇಲೆ ಅಲ್ಲಿ ಇವನಿಗೆ ಕಷ್ಟ ಅಂತ ಇಲ್ಲೆಲ್ಲ ಊರಿಗೆ ಶಿಫ್ಟ್ ಆಗಿದೆ. ಅದಕ್ಕೆ ಗಾಡಿಗೆ ಟಿಪ್ಪರ್ ಎಲ್ಲ ಫೈನಾನ್ಸ್ ಎಲ್ಲ ಮಾಡಿ ನಮಗೆ ಹೇಳ್ತಿದ್ದ, ಅಪ್ಪ ನೀವು ಜೋಪಾನ ಹೋಗಿ
ಮುಸ್ಲಿಮ್ ಜಾಸ್ತಿ ಅಲ್ವಾ, ಜೋಪಾನ ಹೋಗಿ ಅದೆಲ್ಲ ಇರ್ತದೆ. ನನಗೆ ಜೋಪಾನ ಹೋಗಿ ಇದೆ ಅವನೇ ಈ ಥರ ಮಾಡೋದು. ಇಲ್ಲ ನಿನ್ನ ಮೊನ್ನೆ ಕಲ್ಕನಲ್ಲಿ ಫಂಕ್ಷನ್ ಇತ್ತು, ಅದು ಅಲ್ಲಿ 2 ದಿವಸ ಬಂದಿಲ್ಲ. ನಿನ್ನೆ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಬಂದಿದ್ರೆ ಅದು ಏನೋ ಬಚಾವ್ ಆಗ್ತಿದ್ರೆ ಏನೋ, ಅಲ್ಲಿಗೆ ಬಂದಿಲ್ಲ. ಇನ್ನು ಅಲ್ಲಿಗೆ ಬಂದಿದ್ರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಯಾವುದೋ ಗಾಡಿಯಲ್ಲಿ ಇದ್ದಿರ್ತಿತ್ತು, ಯಾವುದಾದ್ರು ಇದು ಸುಮ್ಮನೆ ಅದು ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ಒಬ್ರಿಗೆ ಕೇಸ್ ಹಾಕ್ತೀವಿ ತೆಗ್ದಿಡು ಎಲ್ಲ ತೆಗ್ಸಿ ನೀವೇನಾದ್ರೂ ಈ ತರ ಇಟ್ಕೊಂಡ್ರು ನಿಮ್ಮ ಮೇಲೆ ಲಾಟ್ರಿ ಕೇಸ್ ಹಾಕ್ತೀವಿ, ಈ ತರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರು. ಸಂಜೆಗೆ ನನಗೆ ಅವನು ಫೋನ್ ಮಾಡುವಾಗ ಅವನು ಸತ್ತ ನನಗೆ ನೆನಪಿಲ್ಲ. ಇವನೇ ಯಾರಿಗಾದ್ರೂ ಕೊಲೆ ಮಾಡಿ ತಿರ್ಗ ನನಗೆ ಎಲ್ಲಿ ತಲೆ ಬಿಸಿ ಇವನೇ ತಿರುಗಿ 1 ವರ್ಷ 2 ವರ್ಷ ತಿರುಗಿ ಮಾಡ್ಬೇಕು, ತಿರುಗಿ ಹೋದ ಅಂತ ನನಗೆ ಅದೇ ಇವನು ಆ ಥರ ಇವನಿಗೆ ಯಾರಾದ್ರೂ ಮಾಡಿದ್ದಾರೆ ಗೊತ್ತಿಲ್ಲ. ಅಂದ್ರೆ ಇವನು ಒಂದು 4 ಜನಕ್ಕೆ ಹೊಡೆಯೋಷ್ಟು ಕೆಪಾಸಿಟಿ ಇವನಿಗೆ ಇದೆ. ಅದು ಏನು ಕೈಯಲ್ಲಿ ಏನಿಲ್ಲ. ಕೈಯ ಪೊಲೀಸ್ ತೆಗೆದೇ ಇದ್ದಿದ್ರೆ ಅವನು ಬಿಡ್ತಿರ್ಲಿಲ್ಲ. ಯಾರಾದ್ರೂ ಏನಿಲ್ವಲ್ಲ, ವೆಪನ್ಸ್ ಕೇಸ್ ಮಾಡಿ ಒಳಗೆ ಕಳಿಸಿದ್ರು ತೊಂದರೆ ಇಲ್ಲ. ಅವ್ರು ಒಳಗೆ ಕಳಿಸ್ಲಿಲ್ಲ, ವೆಪನ್ಸ್ ಕೇಸ್ ಮಾಡಿ ಒಳಗೆ ಕಳಿಸ್ಲಿಲ್ಲ. ವೆಪನ್ಸ್ ವಾಪಸ್ ಕೊಟ್ಟು ಮನೇಲಿ ಎತ್ತಿಡು ಅಂತ ಹೇಳಿ ಕಳಿಸ್ತಾರೆ ಪೊಲೀಸ್ನವರು.